ಸೊ ಇವತ್ತು ನಾನು ಬ್ಲಿಂಕಿಟ್ ವರ್ಸಸ್ ಝೆಪ್ಟೋ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ಯಾವ ತರ ಅಂದ್ರೆ ಪ್ರೈಸ್ ಕಂಪ್ಯಾರಿಸನ್, ಸೇಮ್ ಐಟಮ್ಗೆ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ನೋಡೋದು. ಸೊ ನಾನು ರೈಟ್ ಅಲ್ಲಿ ಇರೋದು ಬ್ಲಿಂಕಿಟ್, ಲೆಫ್ಟ್ ಅಲ್ಲಿ ಇರೋದು ಝೆಪ್ಟೋ. ಸೊ ಯಾವ್ದನ್ನೆಲ್ಲ ಕಾರ್ಟಲ್ಲಿ ಹಾಕಿದ್ದೀನಿ ಅಂದ್ರೆ ಕ್ಯಾಡ್ಬರೀಸ್ ಡೈರಿ ಮಿಲ್ಕ್ ಚಾಕ್ಲೇಟ್ ಬಾರು ಬ್ಲಿಂಕಿಟ್ ಅಲ್ಲಿ 51 ತೋರಿಸ್ತಾ ಇದೆ, ಝೆಪ್ಟೋದಲ್ಲಿ 44 ತೋರಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಆಪಲ್ ಸಿಮ್ಲಾ 4 ಪೀಸಸ್ಗೆ 96, ಅದೇ 4 ಪೀಸಸ್ಗೆ 125 ಬ್ಲಿಂಕಿಟ್ ಅಲ್ಲಿ. ಯಾಕೆ ಬ್ಲಿಂಕಿಟ್ ಅಲ್ಲಿ ಜಾಸ್ತಿ ನಿಜ ಗೊತ್ತಿಲ್ಲ. ಮತ್ತೆ ಟೊಮೊಟೊ ಲೋಕಲ್ 500 ಗ್ರಾಮ್ಸ್ಗೆ 19 ರುಪೀಸ್ ಝೆಪ್ಟೋದಲ್ಲಿ, ಅದೇ ಬ್ಲಿಂಕಿಟ್ ಅಲ್ಲಿ ಟೊಮೊಟೊ ದೇಸಿ ಸೇಮ್ 500 ಗ್ರಾಮ್ಸ್ಗೆ 21 ರುಪೀಸ್. ಯಾಕೆ 2 ರೂಪಾಯಿ ಜಾಸ್ತಿ ಗೊತ್ತಿಲ್ಲ. ಸೊ ಪ್ರೈಸ್ ಕಂಪ್ಯಾರಿಸನ್ ಅಲ್ಲಿ ಝೆಪ್ಟೋಗೆ ಕಂಪೇರ್ ಮಾಡ್ಕೊಂಡ್ರೆ ಬ್ಲಿಂಕಿಟ್ ಸ್ವಲ್ಪ ಪ್ರೈಸ್ ಜಾಸ್ತಿ. ರೀಸನ್ ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಯಾವ್ದು ಕೂಪನ್ ಅಪ್ಲೈ ಮಾಡಿಲ್ಲ, ಓಕೆನಾ. ಡೆಲಿವರಿ ಚಾರ್ಜಸ್ 2 ಆ್ಯಪಲ್ಲೂ ಫ್ರೀ ತೋರಿಸ್ತಾ ಇದೆ, ಆದರೆ ಹ್ಯಾಂಡಲಿಂಗ್ ಚಾರ್ಜಸ್ಸು ಬ್ಲಿಂಕಿಟಲ್ಲಿ 2 ರುಪೀಸ್ ತೋರಿಸ್ತಾ ಇದೆ, ಅದೇ ಝೆಪ್ಟೋದಲ್ಲಿ ಫ್ರೀ ಇದೆ. ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂದರೆ 3 ಐಟಮ್ಸ್ಗೆ ಬ್ಲಿಂಕಿಟಲ್ಲಿ 199, ಅದೇ ಝೆಪ್ಟೋದಲ್ಲಿ 159. 40 ರುಪೀಸ್ ಡಿಫ್ರೆನ್ಸ್ ಇದೆ ಗುರು.